ಇನ್ಸ್ಟೆಂಟಾಗಿ ಹೈ ಪ್ರೋಟೀನ್ ದೋಸೆ ಮಾಡೋದನ್ನು ನೋಡೋಣ. ಇದು ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆನಿಯನ್ನ ತೊಗೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಚಾಪ್ ಮಾಡೋದ್ರಿಂದ ದೋಸೆ ಬ್ಯಾಟರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ಚಾಪ್ ಮಾಡ್ಕೊಂಡ ನಂತರ ಒಂದು ಕಪ್ಪಿಗೆ ಒಂದು ಫುಲ್ ಕಪ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾನು ಚಾಪ್ ಮಾಡಿಟ್ಕೊಂಡಿರೋದನ್ನು ಪೂರ್ತಿನೂ ಹಾಕ್ತಾಯಿದ್ದೀನಿ. ಪೂರ್ತಿ ಹಾಕಿಬಿಟ್ಟು ಒಂದು ಹಾಫ್ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಬೇಕು. ನೆಕ್ಸ್ಟ್ ಸ್ವಲ್ಪ ನಾನು ಇಲ್ಲಿ ಫ್ಲಾಕ್ ಸೀಡ್ಸ್, ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲದನ್ನೂ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನ ನಾನು ಏನೇನು ಟಿಫನ್ ತಿಂತೀನೋ ಅದಕ್ಕೆಲ್ಲ ಆ್ಯಡ್ ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಜ್ವೈನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದರಲ್ಲೇ ಮಾಯ್ಶ್ಚರ್ ಅಂಶ ಇರೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ನೀಟಾಗಿ ದೋಸೆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಕಲಿಸ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ದೋಸೆ ಕಂದಿದೆ, ತವಾನ ಹೀಟ್ ಮಾಡಿಕೊಂಡು ಅದ್ರ ಮೇಲೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ, ಅಥವಾ ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು, ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ನೀಟಾಗಿ ಸೌಟಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕ್ರಿಸ್ಪ್ ಆಗೋ ತನಕ ಸ್ವಲ್ಪ ಕುಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಪೂರ್ತಿ ಎರಡು ಸೈಡು ಕ್ರಿಸ್ಪಿ ಆಗೋ ತನಕ ಕುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಹೈ ಪ್ರೋಟೀನ್ ಇರೋದ್ರಿಂದ ಡಯಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಚಟ್ನಿ ಜೊತೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನ್ಯೂಟ್ರಿಷಿಯನ್ ಫುಡ್ಡು ರೆಡಿ ಮಾಡ್ಕೋಬೋದು.